ನಮಸ್ಕಾರ ಜವರಿ ಮಂದಿಗೆ, ಹೆಂಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀನಿ. ನಾನು ಇವತ್ತು ಹುಳ್ಳಿಕಾಳು ಅಂದರೆ ಮೊಳಕೆ ಬಂದಿರೋ ಹುಳ್ಳಿಕಾಳು ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಸುಲಭವಾಗಿ 5 ನಿಮಿಷದಲ್ಲಿ ಮಾಡ್ಬೋದು. ನಾನೊಂದು 2 ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ದೀನಿ, ಅದನ್ನ ಚೆನ್ನಾಗಿ ಹೆಚ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಅದಾದಮೇಲೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಕೈ ಆಡಿಸಿದ್ದೀನಿ. ಅದಾದಮೇಲೆ 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅದನ್ನು ಸಹ ಹಾಕಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡಿದ್ದೀನಿ. ಒಂದು 2-3 ನಿಮಿಷ ಚೆನ್ನಾಗಿ ಬೇಯಬೇಕು. ಅದಾದಮೇಲೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಈರುಳ್ಳಿ ಸಹ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಒಗ್ಗರಣೆಯಲ್ಲಿ ಹಾಕಿದ್ದೀನಿ. ಚೆನ್ನಾಗಿ ಕೈ ಆಡಿಸಿ ಅದಾದಮೇಲೆ ಇಲ್ಲಿ ನಾನು ಸೊಪ್ಪು ತೊಗೊಂಡಿದ್ದೀನಿ, ಉಳ್ಳಾಗಡ್ಡಿ ಸೊಪ್ಪು. ಅದನ್ನ ಒಂದು ಶೂಟ್ ಉಳ್ಳಾಗಡ್ಡಿ ಸೊಪ್ಪು ತೊಗೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಅದನ್ನು ಸಹ ಹಾಕಿ ಚೆನ್ನಾಗಿ ಕೈ ಆಡಿಸಿದ್ದೀನಿ. ಒಂದು 5 ನಿಮಿಷಕ್ಕೆ ಚೆನ್ನಾಗಿ ಕೈ ಆಡಿಸಿ ಲೋ ಫ್ಲೇಮಲ್ಲಿಟ್ಟು ಅದು ಹೊತ್ಬಿಡುತ್ತೆ. ಇಲ್ಲ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 2-3 ನಿಮಿಷ. ಹುಳ್ಳಿಕಾಳು ಮೊಳಕೆ ಕಟ್ಟಿದ ಹುಳ್ಳಿಕಾಳು ಯಾವ ರೀತಿ ಮಾಡ್ಬೋದು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ ನಿಮಗೆ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಾನು ಕಲ್ಲುಪ್ಪು ಯೂಸ್ ಮಾಡಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ತಿದ್ದೀನಿ ನಾನು. ಅರಿಶಿನ ಹಾಕಿ ಚೆನ್ನಾಗಿ ಕಲಸಿ, ಇದೆಲ್ಲ ಬೆಂದಿದೆ ಸ್ವಲ್ಪ. ಇವಾಗ ಇದಕ್ಕೆ ಮೊಳಕೆ ಬಂದಿರೋ ಹುಳ್ಳಿಕಾಳನ್ನು ಆ್ಯಡ್ ಮಾಡ್ತಿದ್ದೀನಿ. ಮೊಳಕೆ ಬಂದಿರೋ ಹುಳ್ಳಿಕಾಳನ್ನ ಕುಕ್ಕರಲ್ಲಿ ಹಾಕಿ 1-2 ವಿಸಲ್ ಹೊಡೆಸ್ಕೊಂಡಾದಮೇಲೆ ಪಲ್ಯ ಮಾಡಬೇಕು, ಇಲ್ಲಾಂದರೆ ಪಲ್ಯ ಮಾಡೋಕ್ಕೆ ಬರೋಲ್ಲ. ನಾನು ಅದು ವಿಡಿಯೋದಲ್ಲಿ ಬಂದಿಲ್ಲ. 2 ವಿಸಲ್ ಹೊಡೆಸ್ಕೋರಿ. ಅದಾದಮೇಲೆ ಅದನ್ನೆಲ್ಲ ನೀರೆಲ್ಲ ಬಸಿದು ಬರೀ ಕಾಳಷ್ಟೇ ಒಗ್ಗರಣೆಗೆ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಮಿಕ್ಸ್ ಮಾಡಬೇಕು. ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕೈ ಆಡಿಸಿ ನಾನು ಈಗ ಒಂದು ಪಾತ್ರೆ ತೆಗಿತೀನಿ ನೋಡಿ ಯಾವ ರೀತಿ ಬಂದಿದೆ ಪಲ್ಯ ಅಂತ. ನೀವು ಟ್ರೈ ಮಾಡಿ.